ಅಧಿಕಾರ ಬಂದರೂ ಅಷ್ಟೇ, ಅಧಿಕಾರ ಇಲ್ಲಾರ್ದು ಅಷ್ಟೇ. ನಾನು ಹೇಳಿದೆ, ಸಂದರ್ಭ ಬಂದ್ರೆ ರಾಜಕೀಯ ತ್ಯಾಗ ಮಾಡ್ತೀವಿ ಅಂತ ಹೇಳಿದ್ವಿ. ಆ ಮಾತಿನಂತೆ ನಡೆಯುವಂಥವ್ರು ನಾವು. ಬರೀ ನಾಟಕೀಯವಾಗಿ ಭಾಷಣ ಮಾಡಿ, ನಾಟಕೀಯವಾಗಿ ಚಪ್ಪಾಳೆ ತಟ್ಟಿಸ್ಕೊಂಡು ಹೋಗುವಂಥ ವ್ಯಕ್ತಿತ್ವ ನನ್ನಲ್ಲ. ಬರೋವರೆಗೂ ಈ ಹೋರಾಟ ಯಾವುದೇ ಹೋರಾಟದಿಂದ ಸಿಗುವಂಥ ಮಾತೇ ಇಲ್ಲ. ಯಾರ ಬಗ್ಗೆ ಟೀಕೆ ಮಾಡೋದಿಲ್ಲ ಅಂಥವ್ರು ಭಾಳ ಜನ ಅದಾರ. ಅದು ಯಾವುದೂ ನಾವು ಲೆಕ್ಕಕ್ಕೆ ಹಾಕೋದಿಲ್ಲ. ಅವ್ರು ಏನಂದ್ರೂ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಹೋರಾಟ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗೋವರೆಗೂ, ಆದೇಶ ಪತ್ರ ನಮ್ಮ ಮಕ್ಕಳ ಕೈಗೆ ಬರೋವರೆಗೂ ಈ ಹೋರಾಟ ಯಾವುದೇ ಏನು ಮಾಡಿದ್ರು ಇವರು, ಹೋರಾಟ ಹೇಗೆ ಮಾಡಿದ್ರು, ಏನು ಮಾಡಿದ್ರು ಅನ್ನೋದು ಪೂಜೆಯಲ್ಲಿ ಗೊತ್ತಿತ್ತು. ನಾವು ಪಾದಯಾತ್ರೆ ಮಾಡಿದವ್ರು ನಾವು. ಅನೇಕ ಜನ ಬಂದಾರ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ಬೇಕು ಅಷ್ಟೇ. ಆದರೆ ಯಾರೂ ಕೂಡ ನಮ್ಮ ಜೊತೆಗೆ ನಡೆದಿಲ್ಲ, ಪಾದಯಾತ್ರೆಯಲ್ಲಿ ನಡೆದಿಲ್ಲ. ಸಭೆ ಸಮಾರಂಭದಲ್ಲಿ ಬಂದು ಭಾಗವಹಿಸಿದ ತಕ್ಷಣ ಇವರೇ ಮುಂಚೂಣಿಯಲ್ಲಿದ್ದೀವಿ, ನಾವೇ ಕೊಡಿಸಿದ್ದೀವಿ, 2D ಕೊಡಿಸಿದ್ದೀವಿ ಅಂತ ಭಾಷಣ ಮಾಡ್ತಾರಲ್ಲ ಇವರು. ಎಲ್ಲಿ ಕೊಟ್ಟಿದ್ದಾರೆ? ನಮ್ಗೆ ಆದೇಶ ಪತ್ರ. ನನ್ನ ಜನರನ್ನು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಇವತ್ತು ನಿರಂತರವಾಗಿ ಇವತ್ತು ನಡೆಸಿಕೊಂಡು ಬಂದಿದ್ದಾರೆ. ಬಹುತೇಕ ಈ ಒಂದು ಹೋರಾಟಕ್ಕೆ ನಮಗೆಲ್ಲ ಒಂದು ದೊಡ್ಡ ಶಕ್ತಿ, ಇವತ್ತು ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಆತ್ಮವಿಶ್ವಾಸವನ್ನು ಇವತ್ತು ಮೂಡಿಸಿದಂಥವ್ರು ಯಾರಾದರೂ ಇದ್ರೆ ಅದು ನಮ್ಮ ಜಗದ್ಗುರು ಬಸವಜಯಂತಿ. ಬಹುತೇಕ ಕೆಲವಷ್ಟು ಜನ ಮಾತಾಡ್ತಾರೆ, ಅಧಿಕಾರ ಬಂದ ಮೇಲೆ ಹೋರಾಟ ಬಿಟ್ಟರು, ಹೋರಾಟಕ್ಕೆ ಭಾಗವಹಿಸ್ತಾ ಇಲ್ಲ ಅಂತೇಳಿ. ಅವ್ರು ಯಾವ ಸರ್ಕಾರದಲ್ಲಿ ಹಿಂದೆ ಮಾತಾಡೋದಕ್ಕವ್ರು ಏನೇನು ಮಾಡಿದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. 3D ಮೀಸಲಾತಿ ಕೊಟ್ಟಿವಿ ಅಂತ ಇವತ್ತಿಗೂ ಪ್ರಚಾರ ಮಾಡ್ತಾರೆ ಅನೇಕ ಸಂದರ್ಭದಲ್ಲಿ. 3D ಮೀಸಲಾತಿ ಯಾರಿಗೆ ಸಿಗುತ್ತೆ ಅನ್ನೋದು ನನ್ನ ಸಮಾಜದವ್ರಿಗೆ ನಾನು ಪ್ರಶ್ನೆ ಹಾಕಕ್ಕೆ ಇಚ್ಛೆಪಡ್ತೀನಿ. ಇವತ್ತು 3B ಸರ್ಟಿಫಿಕೇಟ್ ನೀವು ತಗೋತಾ ಇಲ್ಲ, ಏನು 2D ಸರ್ಟಿಫಿಕೇಟ್ ನಿಮ್ಗೆ ಯಾರ್ಯಾರು ಸಿಗ್ತಾ ಅನ್ನೋ ಪ್ರಶ್ನೆ. ನಾವು ವಿರೋಧ ಮಾಡಿದ್ವಿ, ಬಹಿರಂಗವಾಗಿ ವಿರೋಧ ಮಾಡಿದ್ವಿ. ಆ ಮೀಸಲಾತಿ ಕೇವಲ 2% ಅಂತ, ಅದು ಅಲ್ಪಸಂಖ್ಯಾತರ 4% 2B ಮೀಸಲಾತಿಯನ್ನು ಕಿತ್ಕೊಂಡು 2% ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ, 2% ಒಕ್ಕಲಿಗ ಸಮುದಾಯಕ್ಕೆ ಇವತ್ತು 2D 2C ಮಾಡೋದ್ರ ಮುಖಾಂತರ ಕೊಟ್ಟರು. ಆದರೆ ಅಂಬರೀಷ್ ನಾಗೂರ್ ಹೇಳಿದ ಹಾಗೆ ಇದೇನು ಮೀಸಲಾತಿ ಕೊಟ್ಟರು ತಕ್ಷಣ ಕೋರ್ಟಿಗೆ ಹೋದ್ರು. ಯಾರೋ ನ್ಯಾಯ ಕೇಳಿ ಕೋರ್ಟಿಗೆ ಹೋದ್ರು. ಕೋರ್ಟಲ್ಲಿ ಹಿಂದಿನ ಸರ್ಕಾರದವರು ಒಪ್ಪಂದದ ಪತ್ರ ಬರೆದು ಕೊಟ್ಟು ಬಂದಾರೆ. ನಾವು ಮುಚ್ಚಳಿಕೆ ಪತ್ರ ಅಂತೀವಿ. ಏನಕ್ಕೆ ಬರೆದು ಕೊಟ್ರ? ಅಲ್ಲಿ ಭಾಳ ಸ್ಪಷ್ಟವಾಗಿ ಬರೆದು ಕೊಟ್ರ, ನಾವು 2B ಮೀಸಲಾತಿಗೆ ಯಾವುದೇ ತೊಂದರೆಯನ್ನು ಮಾಡಲ್ಲ ಅಂದಮೇಲೆ 2B ಮೀಸಲಾತಿ ತೊಂದರೆ ಆಗಿಲ್ಲ ಅಂದ್ರೆ ನಮಗೆ 2% 2D ಎಲ್ಲಿ ಬರುತ್ತೆ? 2D ಬರೋದು ಎಲ್ಲಿ ಆಚೆ ಕೊಡ್ತಾರೆ ಇವರು ಮೀಸಲಾತಿಯನ್ನು? ಅದು ಕೇವಲ ಒಂದು ಕಣ್ಣು ಒರೆಸೋ ತಂತ್ರ. ಚುನಾವಣೆ ಮುಂದೆ ಅದನ್ನು ಮಾಡ್ತಾ ಇರುವಂಥ ಒಂದು ನಾಟಕ. ಇವತ್ತು ಅನೇಕ ಸಮುದಾಯಗಳು ಕೂಡ ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ. ನಾವು ಎಲ್ಲ ಸಮುದಾಯ ನಂತರ ನಾವು ಜನಪ್ರತಿನಿಧಿಗಳಾದದ್ದು ಖಂಡಿತವಾಗಿ ಯಾವುದೇ ಸಮುದಾಯ ಇರ್ಬೋದು, ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಇವತ್ತು ಸಂವಿಧಾನಾತ್ಮಕವಾಗಿ, ಇವತ್ತು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಯಾವ ಸಮಾಜ ತುಳಿತಕ್ಕೊಳಗಾಗಿದೆ, ಪ್ರತಿಯೊಬ್ಬ ಸಮುದಾಯಕ್ಕೂ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅದನ್ನು ಕೇಳುವಂಥ ಹಕ್ಕಿದೆ ಸಂವಿಧಾನದಲ್ಲಿ. ಆ ಹಕ್ಕನ್ನು ನಾವು ಇವತ್ತು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಆ ಹಕ್ಕನ್ನು ಯಾವ ಸಮುದಾಯಕ್ಕೆ ಕೂಡ ನ್ಯಾಯ ಕೇಳಿದ್ರೆ ಆ ಸಮುದಾಯಕ್ಕೆ ನಾವು ಖಂಡಿತವಾಗಿ, ಯಾವುದೇ ಸಮುದಾಯ ಆಗಿರ್ಬೋದು, ನಮ್ಮ ಸಮಾಜ ಅಂತ ಅನ್ನೋದಕ್ಕಷ್ಟೇ ನಾವು ಹೋರಾಟ ಮಾಡ್ತೀವಿ ಅನ್ನೋದಲ್ಲ, ಯಾವುದೇ ಸಮುದಾಯ ಕೂಡ ಅನ್ಯಾಯ ಆದಲ್ಲಿ ಅವ್ರಿಗೆ ಮೀಸಲಾತಿ ವಿಚಾರ ಇರ್ಬೋದು, ಇನ್ನೊಂದು ವಿಚಾರ ಇರ್ಬೋದು, ಅವರಿಗೆ ನಾವು ಖಂಡಿತವಾಗಿ ಸಂಪೂರ್ಣವಾದ ನಮ್ಮ ಸಮುದಾಯದ ವತಿಯಿಂದ ಮತ್ತು ನಾವು ಕೂಡ ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ಕೊಡ್ತೀವಿ. ಅವ್ರ ಜೊತೆಗೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ ಅನ್ನೋದು ಭರವಸೆ ಇಲ್ಲ. ಈ ಮೀಸಲಾತಿಯನ್ನು ಶೀಘ್ರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒತ್ತಡವನ್ನು ಹೇರಿ ಇದರ ಒಂದು ಸಭೆಯನ್ನು ಕರೆಸಿ ಕಾನೂನು ತಜ್ಞರ ಸಲಹೆಯನ್ನು ತಗೊಂಡು ಒಂದು ನಿರ್ಣಯ ಮಾಡೋದಕ್ಕೆ ನಾವು ಒತ್ತಡವನ್ನು ಖಂಡಿತವಾಗಿ ಹೇರ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾನು ಸಮಾಜ ಬಂಧುವರಲ್ಲಿ ಒಂದೇ ವಿನಂತಿ ಮಾಡ್ಕೊಂಡೆ, ಯಾರ ಟೀಕೆ ಟಿಪ್ಪಣಿಗೆ ಯಾರು ಒಳಗಾಗಬಾರ್ದು. ನಮ್ಮ ಬಗ್ಗೆ ಮಾತಾಡ್ತಿರ್ತಾರೆ ಅನೇಕ ವೇದಿಕೆಯಲ್ಲಿ, ಏನು ಮಾಡಿದ್ರು ಇವರು, ಹೋರಾಟ ಹೇಗೆ ಮಾಡಿದ್ರು, ಏನು ಮಾಡಿದ್ರು ಅನ್ನೋದು ಪೂಜೆಯಲ್ಲಿ ಗೊತ್ತಿತ್ತು. ನಾವು ಪಾದಯಾತ್ರೆ ಮಾಡಿದವ್ರು ನಾವು. ಅನೇಕ ಜನ ಬಂದಾರ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ಬೇಕು ಅಷ್ಟೇ. ಆದರೆ ಯಾರೂ ಕೂಡ ನಮ್ಮ ಜೊತೆಗೆ ನಡೆದಿಲ್ಲ, ಪಾದಯಾತ್ರೆಯಲ್ಲಿ ನಡೆದಿಲ್ಲ. ಸಭೆ ಸಮಾರಂಭದಲ್ಲಿ ಬಂದು ಭಾಗವಹಿಸಿದ ತಕ್ಷಣ ಇವರೇ ಮುಂಚೂಣಿಯಲ್ಲಿದ್ದೀವಿ, ನಾವೇ ಕೊಡಿಸಿದ್ದೀವಿ, 2D ಕೊಡಿಸಿದ್ದೀವಿ ಅಂತ ಭಾಷಣ ಮಾಡ್ತಾರಲ್ಲ ಇವರು. ಎಲ್ಲಿ ಕೊಟ್ಟಿದ್ದಾರೆ? ನಮ್ಗೆ ಆದೇಶ ಪತ್ರ ಕೊಡ್ರಿ. ಇವತ್ತು ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ನಿಮ್ಗೆ ಆದೇಶ ಪತ್ರ ಸಿಗ್ಬೇಕು, 2D ಮೀಸಲಾತಿ ನಿಮ್ಮ ಮಕ್ಕಳಿಗೆ. ನಿಮ್ಮ ಮಕ್ಕಳ ಕೈಲಿ ಯಾರ ಕೈಲಾರು ಬಂತ? ಸುಮ್ಮನೆ ಭಾಷಣ ಮಾಡೋದು, ಸುಮ್ಮನೆ ಟೀಕೆ ಮಾಡೋದು. ನಮ್ಮ ಧರ್ಮಕ್ಕೆ ಟೀಕೆ ಮಾಡ್ತಾರೆ, ಧರ್ಮದ ಬಗ್ಗೆ ಟೀಕೆ ಮಾಡ್ತಾರೆ. ಇನ್ನು ಯಾರ ಬಗ್ಗೆ ಟೀಕೆ ಮಾಡೋದಿಲ್ಲ ಅಂಥವ್ರು ಭಾಳ ಜನ ಅದಾರ. ಅದು ಯಾವುದೂ ನಾವು ಲೆಕ್ಕಕ್ಕೆ ಹಾಕೋದಿಲ್ಲ. ಅವ್ರು ಏನಂದ್ರೂ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಹೋರಾಟ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗೋವರೆಗೂ,
ಆದೇಶ ಪತ್ರ ನಮ್ಮ ಮಕ್ಕಳ ಕೈಗೆ ಬರೋವರೆಗೂ ಈ ಹೋರಾಟ ಯಾವುದೇ ಕಾರಣಕ್ಕೆ ಹೋರಾಟ ಸರಿಯುವಂಥ ಮಾತೇ ಇಲ್ಲ. ಅಧಿಕಾರ ಬಂದರೂ ಅಷ್ಟೇ, ಅಧಿಕಾರ ಇಲ್ಲಾರ್ದು ಅಷ್ಟೇ. ನಾನು ಹೇಳಿದೆ ಸಂದರ್ಭ ಬಂದ್ರೆ ರಾಜಕೀಯ ತ್ಯಾಗ ಮಾಡ್ತೀವಿ ಅಂತ ಹೇಳಿದ್ವಿ. ಆ ಮಾತಿನಂತೆ ನಡೆಯುವಂಥವ್ರು ನಾವು. ಬರೀ ನಾಟಕೀಯವಾಗಿ ಭಾಷಣ ಮಾಡಿ ನಾಟಕೀಯವಾಗಿ ಚಪ್ಪಾಳೆ ತಟ್ಟಿಸ್ಕೊಂಡು ಹೋಗುವಂಥ ವ್ಯಕ್ತಿತ್ವ ನನ್ನಲ್ಲ. ಅದನ್ನು ಯಾರು ಮಾತಾಡಿದರೆ ಅವ್ರಿಗೆ ನಾನು ಎದುರು ಉತ್ತರವನ್ನು ಕೊಡೋಕೆ ಬಯಸ್ತೀನಿ. ಅದಕ್ಕೆ ನಮ್ಮ ಹೋರಾಟ ನಿರಂತರವಾಗಿದೆ. ನಮ್ಮ ಪೂಜ್ಯರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ಇಡೀ ನಮ್ಮ ರಾಜ್ಯದಲ್ಲಿರುವಂಥ ಲಿಂಗಾಯತ ಪಂಚಮಸಾಲಿ ಸಮಾಜ ಇವತ್ತು ನಮ್ಮ ಪೂಜ್ಯರ ಜೊತೆಗಿದೆ. ಅವ್ರು ಏನು ನಿರ್ಧಾರ ತೆಗೆದುಕೊಂತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ ಆಗಿದ್ದೀವಿ ಅಂತ ಹೇಳಿ ಇವತ್ತು ಈ ಹಕ್ಕೊತ್ತಾಯವನ್ನು ನಾವು ಮತ್ತೆ ಪ್ರಾರಂಭಿಸ್ತೀವಿ. ಸಂದರ್ಭ ಬಂದರೆ ಬೀದಿಗಿಳಿಯಕ್ಕೂ ಕೂಡ ನಾವು ಮತ್ತೆ ತಯಾರಿದ್ದೀವಿ ಬಹಳ ಸ್ಪಷ್ಟವಾಗಿ ಹೇಳಿ ಇವತ್ತು ಏನು ಪೂಜ್ಯರು ಮತ್ತು ಎಲ್ಲ ಸಮಾಜದ ಬಂಧುಗಳು ಇವತ್ತು ಆಗಮಿಸಿ ಈ ಒಂದು ಮನವಿ ಪತ್ರವನ್ನು ಇವತ್ತೇನು ನನಗೆ ನೀಡಿದ್ದಾರೆ, ಇದರ ಜವಾಬ್ದಾರಿಯುತವಾದ ಕಾರ್ಯವನ್ನು ಪೂಜ್ಯರ ಆಶೀರ್ವಾದದಿಂದ ಮುಂದೆ ನೆರವೇರಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಪೂಜ್ಯರ ಪಾದಕ್ಕೆ ವಂದಿಸಿ ನಮಗೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಜೈ ಹಿಂದ್.